ಶ್ರೀ ಮಾಲತೇಶ ಜ್ಯೋತಿಷಾಲಯ ವೇದಮೂರ್ತಿ ಪಂಡಿತ ಜ್ಯೋತಿಷ ಶ್ರೀ ನೀಲಕಂಠ ಗುರುಜಿ. ಜನ್ಮಕುಂಡಲಿ ಹಸ್ತ ಸಾಮುದ್ರಿಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ಹೇಳಲಾಗುವುದು. ನಕ್ಷತ್ರ ದೋಷ, ಋತುಮತಿ ದೋಷ, ಸರ್ಪದೋಷ ಹಾಗೂ ಕುಜ ದೋಷ ನಿವಾರಣೆ ಮಾಡಿಸಲಾಗುವುದು. ಸರಳ ವಾಸ್ತವಿಕವಾಗಿ ಸಂಪರ್ಕಿಸಿರಿ. ಇನ್ನು ಭೇಟಿಯ ಸಮಯ 9:30 ರಿಂದ ಮಧ್ಯಾಹ್ನ 2 ಗಂಟೆವರೆಗೆ, ಸಾಯಂಕಾಲ 5:30 ರಿಂದ ರಾತ್ರಿ 9:30 ವಿಳಾಸ: ಶಿವನಾಗ ಬಡಾವಣೆ, 3ನೇ ಕ್ರಾಸ್, ಮನೆ ನಂಬರ್ 79/9, ತಿಮ್ಸಾಗರ್ ರೋಡ್, ಬನಶಂಕರಿ ಐಟಿಐ ಕಾಲೇಜ್ ಹಿಂದೆ, ಬನ್ನಿ ಮಹಾಕಾಳಿ ಗುಡಿ ಹತ್ತಿರ, ನೇಕಾನ್ ನಗರ್, ಹಳೆ ಹುಬ್ಬಳ್ಳಿ. ಹಣಕ್ಕಾಗಿ ಅಲ್ಲ, ಕೇವಲ ಗುರುದಕ್ಷಿಣೆಯೊಂದಿಗೆ ಮಾತ್ರ. ಮೊಬೈಲ್ ನಂಬರ್ 9901713668 9535951307. ದ್ವಾದಶ ರಾಶಿಯವರ ವಾರ ಭವಿಷ್ಯ. ಜನವರಿ 3ನೇ ವಾರ 12ನೇ ತಾರೀಕಿನಿಂದ ಪ್ರಾರಂಭವಾಗಲಿದ್ದು, ಕೆಲವು ರಾಶಿಯವರು ಹೆಚ್ಚು ಲಾಭ ಪಡೆಯಲಿದ್ದಾರೆ. ಜೊತೆಗೆ ಕೆಲವು ರಾಶಿಯವರಿಗೆ ಈ ವಾರ ಕೆಲ ಸಮಸ್ಯೆ ಎದುರಾಗಬಹುದು. ಈ ವಾರವು ಜ್ಯೋತಿಷ್ಯದ ಪ್ರಕಾರ ವಿಶೇಷವಾಗಿದೆ. ಈ ವಾರ ಗ್ರಹಗಳ ಸ್ಥಾನ ಬದಲಾಗುತ್ತದೆ. ಅದರಿಂದ ಎಲ್ಲಾ 12 ರಾಶಿಚಕ್ರ ಚಿಹ್ನೆಗಳ ಸಾಪ್ತಾಹಿಕ ಭವಿಷ್ಯ ಬಗ್ಗೆ ತಿಳಿದುಕೊಳ್ಳೋಣ. ಈ ವಾರದ ಚಂದ್ರನ ಸಂಚಾರ ಆರಿದ್ದ ನಕ್ಷತ್ರದಿಂದ ಉತ್ತರ ಪಾಲ್ಗುಣಿಯವರೆಗೆ. ಮೇಷರಾಶಿ. 9ರಲ್ಲಿ ಬುಧ, 2ನೇ ಮನೆಯಲ್ಲಿ ಗುರು, 11ನೇ ಮನೆಯಲ್ಲಿ ಶನಿ, ಶುಕ್ರ. ಸಮಯ ಬಹಳ ಚೆನ್ನಾಗಿದ್ದು ಹೊಸ ಕೆಲಸ ಸಿಗುವ ಯೋಗ ಇದೆ. ಮನೆಯಲ್ಲಿ ಶುಭ ಕಾರ್ಯ ನಡೆಯುವ ಯೋಗ ಕೂಡ ಇದೆ. ಹಣದ ಹರಿವು ಉತ್ತಮ. ಮಕರ ಸಂಕ್ರಾಂತಿಯ ನಂತರ ಇನ್ನೂ ಹೆಚ್ಚಿನ ಶುಭ ಫಲ ಸಿಗಲಿವೆ. ವೃಷಭ ರಾಶಿ. 8ನೇ ಮನೆಯಲ್ಲಿ ಬುಧ, 11ನೇ ಮನೆಯಲ್ಲಿ ರಾಹು. ಸಮಯ ಬಹಳ ಚೆನ್ನಾಗಿದ್ದು ಕೇತು ವಿದ್ಯಾಸ್ಥಾನದಲ್ಲಿ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಹಿನ್ನಡೆ. ಆದರೆ ಧನಲಾಭ ಉತ್ತಮ. ಜೀವನದಲ್ಲಿ ಅಡೆತಡೆಗಳು ನಿರ್ಮೂಲನವಾಗುತ್ತವೆ. ಇನ್ನು ಕೆಲವೇ ದಿನಗಳಲ್ಲಿ ಶನಿಯ ಬದಲಾವಣೆಯಿಂದ ನಿಮಗೆ ಒಳ್ಳೆಯದಾಗುತ್ತದೆ. ಮಿಥುನ ರಾಶಿ. 7ನೇ ಮನೆಯಲ್ಲಿ ಬುಧ ನೇರವಾಗಿ ನಿಮ್ಮ ರಾಶಿ ನೋಡುತ್ತಾನೆ. ಇದು ನಿಮಗೆ ಅಪಾಯಗಳಿಂದ ರಕ್ಷಿಸುತ್ತದೆ. 9ರಲ್ಲಿ ಶುಕ್ರ ಶುಭ ಫಲ ಕೊಡುತ್ತಾನೆ. 10ನೇ ಮನೆಯಲ್ಲಿ ರಾಹು ರಾಸಾಯನಿಕ ವಸ್ತುಗಳ ವೃತ್ತಿಯಲ್ಲಿ ಇರುವವರಿಗೆ ಶುಭ ಫಲ ಕೊಡುತ್ತಾನೆ. ಆದರೂ ನಿಮಗೆ ಇನ್ನೂ ಸ್ವಲ್ಪ ಕಾಲ ಪರೀಕ್ಷಾ ಸಮಯ ಇದೆ. ಕೇತು 3ನೇ ಮನೆಗೆ ಬಂದಾಗ ಕೊಂಚ ಮಟ್ಟಿಗೆ ಶುಭ ಫಲ ನಿರೀಕ್ಷಿಸಬಹುದು. ಸರ್ಪ ಶಾಂತಿ ಅವಶ್ಯವಾಗಿ ಮಾಡಿಕೊಳ್ಳಿ. ಪ್ರತಿ ಮಂಗಳವಾರ ಹುತ್ತಕ್ಕೆ ಪೂಜಿಸಿ ಬನ್ನಿರಿ. ಕಟಕ ರಾಶಿ. 3ನೇ ಮನೆಯಲ್ಲಿ ಕೇತು ದೈಹಿಕ ಶಕ್ತಿ ಹೆಚ್ಚು ಮಾಡುತ್ತಾನೆ. ಹಣದ ಹರಿವು ಉತ್ತಮ. ಲಾಭಸ್ಥಾನದಲ್ಲಿ ಗುರು ಉತ್ತಮ ಫಲ ಕೊಡುತ್ತಾನೆ. ಹೊಸ ಕೆಲಸ ಸಿಗುವುದು. ವೃತ್ತಿಯಲ್ಲಿ ಬಡತಿ. ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವುದು. ಹೀಗೆ ಈ ವಾರ ಸಹ ಉತ್ತಮ ಫಲ ನಿರೀಕ್ಷಿಸಬಹುದು. ಅಶ್ವತ್ಥ ಮರಕ್ಕೆ ಪ್ರತಿದಿನ ನೀರು ಹಾಕಿರಿ. ಶ್ರೀ ಶಿವನ ದೇವಸ್ಥಾನಕ್ಕೆ ಬಿಲ್ವ ಪತ್ರೆ ಅರ್ಪಿಸಿರಿ. ಸಿಂಹ ರಾಶಿ. ಅಷ್ಟಮ ಶನಿಯ ಪ್ರಭಾವದ ಬಿಸಿ ತಾಕುತ್ತಿರಬಹುದು. ಎಲ್ಲ ವಿಷಯಗಳಲ್ಲೂ ಏರುಪೇರು. ನೀವೆಂದುಕೊಂಡಂತೆ ಯಾವುದೂ ಆಗುವುದಿಲ್ಲ. ಹಣ ನೀರಿನಂತೆ ಖರ್ಚಾಗುತ್ತದೆ. ಇಲ್ಲಸಲ್ಲದ ಅಪಾದನೆಗಳು, ಕಿರಿಕಿರಿಗಳು ನಿಮ್ಮನ್ನ ಹೈರಾಣು ಮಾಡುತ್ತವೆ. ಕೆಲವು ದಿನ ಸಹಿಸಿಕೊಳ್ಳಿ. ಮುಂದಿನ ದಿನಗಳಲ್ಲಿ ಗುರುಬಲ ಬಂದಾಗ ಸಮಸ್ಯೆಗಳು ತಕ್ಕ ಮಟ್ಟಿಗೆ ಹಗುರಾಗುತ್ತವೆ. ಪ್ರತಿದಿನ ಹನುಮಾನ ಚಾಲಿಸ ಪಠಿಸಿರಿ. ಶನಿ ಭಗವಂತನಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿರಿ. ಕನ್ಯಾ ರಾಶಿ. ಶನಿಯ ಬಲ ಕಡಿಮೆ ಆಗ್ತಿದೆ. ಈಗ ಬುಧ 4ನೇ ಮನೆಯಲ್ಲಿದ್ದಾನೆ. ಇದು ನಿಮಗೆ ಕೊಂಚ ಅನುಕೂಲಕರ. ಇನ್ನು ಕೆಲವು ದಿನಗಳಲ್ಲಿ ಕೇತು ನಿಮ್ಮ ರಾಶಿಯನ್ನ ಬಿಟ್ಟು ಸಿಂಹ ರಾಶಿಗೆ ಪ್ರವೇಶಿಸಿದಾಗ ಅನೇಕ ಸಮಸ್ಯೆಗಳಿಂದ ಬಿಡುಗಡೆ ಪಡೆಯುತ್ತೀರಿ. ಆರೋಗ್ಯ ಸುಧಾರಿಸುತ್ತದೆ. ರಾಹು 6ನೇ ಮನೆಗೆ ಪ್ರವೇಶವಾದಾಗ ಹೆಚ್ಚಿನ ಧನಲಾಭ. 9ನೆಯ ಮನೆ ಗುರುಭಾಗ್ಯಗಳನ್ನು ಕೊಡುತ್ತಾನೆ. ಜೀವನ ಸುಗಮವಾಗಿ ನಡೆಯುತ್ತದೆ. ಒಂದು ಸಲ ಸರ್ಪ ಶಾಂತಿ ಪರಿಹಾರ ಮಾಡಿಸಿಕೊಳ್ಳಿರಿ. ಹರಿವ ನದಿಯ ನೀರಲ್ಲಿ ಕಪ್ಪು ಉದ್ದು, ಕಪ್ಪು ಬಟ್ಟೆ, ಪ್ರವಾಹ ಹರಿಸಿ ಬನ್ನಿರಿ. ತುಲಾ ರಾಶಿ. ಒಳ್ಳೆ ದಿನಗಳು ಮುಂದೆ ಬರಲಿದೆ. ಭಾಗ್ಯೋದಯವಾಗುವ ಸಮಯ. ಅಂದುಕೊಂಡ ಯೋಜನೆಗಳೆಲ್ಲ ಪೂರ್ಣವಾಗಿ ಮನಸ್ಸಿಗೆ ಸಂತೋಷ ಸಿಗುವ ಸಮಯ ಹತ್ತಿರದಲ್ಲಿದೆ. 3ನೇ ಮನೆಯಲ್ಲಿ ಬುಧ, 5ನೇ ಮನೆಯಲ್ಲಿ ಶುಕ್ರ ಶುಭ ಫಲ ಕೊಡುತ್ತಾರೆ. 8ನೇ ಮನೆ ಗುರು ಆರೋಗ್ಯದಲ್ಲಿ ಕಿರಿಕಿರಿ ಮಾಡಿದರೂ ಕೆಲವೇ ದಿನಗಳಲ್ಲಿ ಎಲ್ಲವೂ ಬದಲಿಗೆ ಬರುತ್ತದೆ. ತಾಳ್ಮೆ ಬಹಳ ಮುಖ್ಯ. ಪ್ರತಿದಿನ ಗಾಯತ್ರಿ ಮಂತ್ರ ಜಪ ಮಾಡಿರಿ. ದುರ್ಗಾ ಮಾತೆಗೆ ಅರಿಶಿಣ ಕುಂಕುಮದ ಅರ್ಚನೆ ಮಾಡಿಸಿರಿ. ವೃಶ್ಚಿಕ ರಾಶಿ. 7ನೇ ಮನೆಯಲ್ಲಿ ಗುರು ಭಾಗ್ಯೋದಯ ಉಂಟು ಮಾಡುತ್ತಾನೆ. ಬಹುದಿನಗಳಿಂದ ನೆನೆಗುದಿಗೆ ಬಿದ್ದ ಕೆಲಸ ಈಗ ಪೂರ್ಣವಾಗುತ್ತವೆ. ಮನೆಯಲ್ಲಿ ಶುಭ ಕಾರ್ಯ ನಡೆಯುವ ಸಮಯ. ಈಗ ನಿಮಗೆ ಪಂಚಮ ಶನಿ ಪ್ರಾರಂಭವಾಗುತ್ತಿರುವುದರಿಂದ ಒತ್ತಡಗಳು ಸೃಷ್ಟಿಯಾಗುತ್ತವೆ. ಆಪಾದನೆಗಳು ಬರುತ್ತದೆ. ವೃತ್ತಿಗೆ ತೊಂದರೆ ಆಗಬಹುದು. ಆದಷ್ಟು ಸಮಯದಿಂದ ನಿಭಾಯಿಸಿ. ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಗಮನ ಇರಲಿ. ಬೆಳಗ್ಗೆ ಸೂರ್ಯದೇವರ ನಮಸ್ಕಾರ ಮಾಡಿ ಹಸುವಿಗೆ ಆಹಾರ ಹಾಕಿರಿ. ಧನು ರಾಶಿ. ಈಗ 3ರಲ್ಲಿ ಶನಿ, ಶುಕ್ರ ನಿಮ್ಮ ರಾಶಿಯಲ್ಲಿ ಬುಧ ಇರುವುದು
ಒಳ್ಳೆ ಫಲ ಕೊಡಬಹುದಾದರೂ ಮುಖ್ಯವಾಗಿ ಈಗ ಗುರುಬಲ ಇಲ್ಲ. 6ನೇ ಮನೆಯ ಗುರು ಅನಾರೋಗ್ಯ, ಮಾನಸಿಕವಾಗಿ ಕಿರಿಕಿರಿ ಕೊಡ್ತಾನೆ. ಗುರುಗಳ ಸೇವನೆ ಮಾಡಿ, ಈಶ್ವರನ ಪ್ರಾರ್ಥನೆ ಮಾಡಿ. ಮುಂದಿನ ದಿನಗಳಲ್ಲಿ ರಾಹು 3ನೇ ಮನೆಗೆ ಬಂದು ಗುರು 7ನೇ ಮನೆಗೆ ಪ್ರವೇಶಿಸಿದಾಗ ಖಂಡಿತ ಶುಭ ಫಲ ಇವೆ. ನಿರ್ಗತಿಕ ಬಡ ಮಕ್ಕಳಿಗೆ ಪುಸ್ತಕ, ಪೆನ್ನು ದಾನ ಮಾಡಿರಿ. ಮಕರ ರಾಶಿ. ಈಗ ಗುರುಬಲ, ರಾಹುಬಲ ಇದೆ. ನೀವು ಅಂದುಕೊಂಡ ಕೆಲಸ ನಿಮ್ಮ ಇಚ್ಛೆಯಂತೆ ನೆರವೇರುತ್ತದೆ. ಶನಿ ಕೂಡ ಕೆಲವೇ ದಿನಗಳಲ್ಲಿ 2ನೇ ಮನೆಯಿಂದ 3ನೇ ಮನೆಗೆ ಪ್ರವೇಶಿಸುವಾಗುತ್ತಾನೆ. ಈಗ ಶುಭ ಕಾಲ, ಒಳ್ಳೆ ಫಲ ಅನುಭವಿಸುತ್ತೀರಿ. ನಿಂತು ಹೋದ ಕಾರ್ಯಗಳು ಮರುಚಾಲನೆಗೊಂಡು ಜಡತ್ವವನ್ನ ಕಳೆಯುತ್ತದೆ. ಅಂಧ ಬಾಲಕರಿಗೆ ಅನ್ನದಾನ ಮಾಡಿರಿ. ಕಪ್ಪು ಬಟ್ಟೆ, ಕರಿ, ಎಳ್ಳು ದಾನ ಮಾಡಿರಿ. ಕುಂಭರಾಶಿ. 11ನೇ ಮನೆಯಲ್ಲಿ ಬುಧ, ಸೂರ್ಯ ಒಳ್ಳೆ ಫಲ ಕೊಡುತ್ತಾರೆ. ನಿಮ್ಮ ರಾಶಿಯಲ್ಲಿ ಶುಕ್ರ ಇದ್ದು ಕೊಂಚ ತಂಪು ಅನುಭವ ಆಗುತ್ತದೆ. ಕೆಲವೇ ದಿನಗಳಲ್ಲಿ ಗುರುಬಲ ಬರಲಿದ್ದು ಸುಖ, ಸಂತೋಷ, ನೆಮ್ಮದಿಗಳನ್ನ ಪಡೆಯುತ್ತೀರಿ. ನಿಂತು ಹೋದ ಕೆಲಸ ಮತ್ತೆ ಚಾಲನೆ ಪಡೆದುಕೊಳ್ಳುತ್ತದೆ. ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿ. ಈಗಿನಿಂದಲೇ ಶುಭ ಸೂಚನೆ ಕಾಣುವಿರಿ. ವೃತ್ತಿಯಲ್ಲಿ ಗೌರವ, ಪ್ರಶಂಸನೆ ಸಿಗಲಿದೆ. ಅರ್ಹರಿಗೆ ಸನ್ಮಾನ, ಪ್ರಶಸ್ತಿ ಲಭಿಸಬಹುದು. ಶ್ರೀ ಗುರು ದತ್ತಾತ್ರೇಯ ಮಂದಿರದಲ್ಲಿ ಕಲ್ಲು ಸಕ್ಕರೆ ನೈವೇದ್ಯ ಮಾಡಿ ಪ್ರಸಾದ ಹಂಚಿ ಬನ್ನಿರಿ. ಬೃಹಸ್ಪತಿ ಮಂತ್ರ ಜಪ ಮಾಡಿರಿ. ಮೀನರಾಶಿ. ಈಗ ಯಾವುದೇ ಗ್ರಹ ಬಲ ಇಲ್ಲದಿರುವುದರಿಂದ ಎಚ್ಚರಿಕೆಯ ನಡೆ ಅನುಸರಿಸಬೇಕು. ಯಾವ ಕೆಲಸ ಬೇಕಾದರೂ ಶ್ರಮ ಹೆಚ್ಚು, ಫಲ ಕಡಿಮೆ. ವಾದ ವಿವಾದಗಳಿಗೆ ಸಿಕ್ಕಿಕೊಳ್ಳುವ ಸಾಧ್ಯತೆ. ಜಾಗರೂಕರಾಗಿರಿ. ಒತ್ತಡಗಳು, ಹಣಕಾಸು ತಾಪತ್ರೆ ಇರುತ್ತದೆ. ಜಾಣ್ಮೆಯಿಂದ ನಿಭಾಯಿಸಿರಿ. ಪ್ರತಿದಿನ ನವಗ್ರಹ ಮಂತ್ರ ಜಪಿಸಿರಿ. ಶನಿ ದೇವರಿಗೆ ಎಳ್ಳೆಣ್ಣೆ ದೀಪ ಬೆಳಗಿಸಿರಿ.